ಪ್ರೀತಿ ಪ್ರೇಮ ಪ್ರಣಯ ಎಂಬಂತ ಮಾತುಗಳನ್ನು ನನ್ನ ಮುಂದೆ ಯಾವ ಕಾಲಕ್ಕೂ ಹೇಳಬೇಡ. ಅದನ್ನು ನಂಬುವಂತ ಸ್ಥಿತಿಯಲ್ಲಿ ನಾನಿಲ್ಲ. ಯಾಕಂದ್ರೆ ಒಂದು ಹೆಣ್ಣಿನಿಂದ ನನ್ನ ಬದುಕಲ್ಲಿ ಆದಂತ ಅನ್ಯಾಯವನ್ನು ಸರಿಪಡಿಸಿಕೊಳ್ಳುವುದಕ್ಕೆ ನಾನು ಪಟ್ಟಂತ ಕಷ್ಟ ಅಷ್ಟಿಷ್ಟಲ್ಲ. ಸಮಾಜದಲ್ಲಿ ಕಾಣಬಹುದಾದಂತ ಹೆಣ್ಣುಗಳು ಹೇಗೆ ಎಂಬಂತ ಸತ್ಯವನ್ನು ನಾನು ಚೆನ್ನಾಗಿ ಅರ್ಥೈಸಿಕೊಳ್ಳಬಲ್ಲೇನೆ. ಹೆಣ್ಣಾದಂತವರು ಗಂಡಿನ ಮೈ ಮನಸ್ಸನ್ನು ಸೇರಿ ಅಲ್ಲಿ ಸಂತೋಷವನ್ನು ಬೀರಿ ಆ ನಗುವನ್ನ ಹಾರಿ ರೆಕ್ಕೆ ಬಿಚ್ಚಿ ಮೇಲಕ್ಕೆ ಹಾರಿ ಹೋಗುವಂತಹ ಕೆಟ್ಟ ಹೆಣ್ಣುಗಳು ಯಾರು ಕೇಳಿದ್ರೆ ಅದು ಹೆಣ್ಣು ಕುಲಕ್ಕೆ ಧಿಕ್ಕಾರ ಎಂಬ ಸ್ಥಿತಿಗೆ ಬಂದವರು. ಯಾವುದೋ ಒಂದು ಹೆಣ್ಣಿನಿಂದ ಮೋಸವಾಗಿದೆ, ಅನ್ಯಾಯವಾಗಿದೆ ಎನ್ನುವ ಕಾರಣಕ್ಕಾಗಿ ಸ್ತ್ರೀ ಸಮಾಜವೇ ವಂಚಕರು ಅಂತ ಭಾವಿಸುವುದು ನಿನ್ನ ಶುದ್ಧ ಅಪರಾಧ. ಅಂದ್ರೆ ನೀನು ನಿಂತ ನೆಲ ಭೂದೇವಿ ಹೆಣ್ಣಲ್ವೇ? ನೀನು ವ್ಯಯಿಸುವ ಧನಲಕ್ಷ್ಮಿ ಹೆಣ್ಣಲ್ವೇ? ನೀನು ಕುಡಿಯುವ ನೀರು ಗಂಗಾಮಾತೆ ಹೆಣ್ಣಲ್ವೇ? ನಿನ್ನನ್ನು ಹೆತ್ತ ತಾಯಿಯೂ ಕೂಡ ಹೆಣ್ಣಲ್ವೇ? ಅವಳಿಂದ ಮೋಸವಾಗ್ಲಿ, ವಂಚನೆಯಾಗ್ಲಿ, ಅನ್ಯಾಯವಾಗ್ಲಿ ನಿನಗಾಗಿದ್ಯಾ? ಹೆತ್ತ ತಾಯಿ ಯಾವ ಕಾಲಕ್ಕೂ ಮಕ್ಕಳ ಕುರಿತಾಗಿ ಕೆಟ್ಟದ್ದ ನಡೆಸುವುದಿಲ್ಲ. ಹೊತ್ತಂತ ಭೂಮಿ ಒಳ್ಳೆಯವರಿಗೆ ಜನ್ಮ ಕೊಡ್ತಾಳೆ, ಕೆಟ್ಟವರಿಗೆ ಜನ್ಮ ಕೊಡ್ತಾಳೆ. ಕುಡಿಯುವಂತ ಗಂಗಾಜಲ ಮಾತ್ರವಲ್ಲ, ವ್ಯಯ ಮಾಡುವಂತ ಧನ ಕೆಟ್ಟವರಲ್ಲಿ ಇರ್ತಾಳೆ, ಒಳ್ಳೆಯವರಲ್ಲಿ ಇರ್ತಾಳೆ. ಅದೇ ಗಂಗಾಜಲ ಹೋಗುವಂತ ಪ್ರಾಣವನ್ನು ಉಳಿಸ್ತದೆ ಬಿಟ್ರೆ ಪ್ರಾಣ ತೆಗೆಯುವುದಿಲ್ಲ. ಹೆಣ್ಣೆಂಬತ್ತ ಮಹಾಮಾರಿ ಹೇಗೆ ಕೇಳು, ಪುರುಷನ ಮೈ ಮನಸ್ಸನ್ನು ಸೇರಿಕೊಳ್ಳುವ ಮೂಲಕವಾಗಿ ಅವರ ಭಾವನೆಗಳಿಗೆ ಬೆಂಕಿಯ ಕೊಳ್ಳಿಯನ್ನು ವಿಕೃತವಾದಂತ ವಿರೋಧವನ್ನು ಕಾಣುವಂತ ಕೆಟ್ಟ ಶಕ್ತಿ ಹೆಣ್ಣು. ಆದ್ದರಿಂದ ಈ ಪ್ರೀತಿ ಪ್ರೇಮ ಈ ಶಬ್ದಕ್ಕೆ ನಾನು ಅರ್ಥವನ್ನ ಕಲ್ಪಿಸುವುದು. ವಂಶಿ, ಕನ್ನಡಿಯಲ್ಲಿ ಕಲೆ ಇದ್ರೆ ನಮ್ಮ ಮುಖವನ್ನು ಕನ್ನಡಿಯಲ್ಲಿ ಗಮನಿಸಿದಾಗ ನಮ್ಮ ಮುಖದಲ್ಲಿ ಕಲೆ ಇದ್ದ ಹಾಗೆ ಕಾಣಿಸ್ತದೆ. ಅಯ್ಯೋ, ಮುಖದಲ್ಲಿ ಕಲೆ ಉಂಟು ಅಂತ ಮುಖ ತೊಳೆಯುವುದಲ್ಲ, ತೊಳೆಯಬೇಕಾದ್ದು ಕನ್ನಡಿಯ ಕಲೆಯನ್ನು. ನಿನ್ನ ಕಣ್ಣೆಂಬ ಕನ್ನಡಿಯಲ್ಲಿ ದೋಷ ಇದೆ, ಹಾಗಾಗಿ ಹೆಣ್ಣು ಸಮಾಜವೇ ವಂಚಕರು ಅಂತ ನಿನಗೆ ಅನ್ನಿಸುವುದು. ನೀನು ನಿನ್ನದಾದಂತ ಪ್ರೀತಿ ಪ್ರೇಮದ ಭಾವನೆಯಿಂದ ನನ್ನನ್ನು ಸೆರೆ ಹಿಡಿಯುವುದಕ್ಕೆ ಸಾಧ್ಯವೇ ಇಲ್ಲ. ವಂಶಿ, ಏನು ನಾನು ನಿನ್ನನ್ನು ಪ್ರಾಮಾಣಿಕವಾಗಿ ಪ್ರೀತಿಸ್ತಾ ಇದ್ದೇನೆ ವಂಶಿ.